ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಮಹಾದೇವಿಯ ಶಾಲೆಯ ಆರಂಭ ಹಾಗೂ ಆಕೆಯ ಕಲಿಕೆಯ ವೇಗದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಮಹಾದೇವಿಯ ದಿಟ್ಟತನ ಮತ್ತು ಗೊಡ್ಡ ಸಂಪ್ರದಾಯಗಳ ವಿರುದ್ಧ ಆಕೆಯ ಕಿಡಿಯ ಬಗ್ಗೆ ತಿಳಿದುಕೊಳ್ಳೋಣ. ಭೂಮಿಯಲ್ಲಿ ಬಿತ್ತ ಬೀಜ ಮೊಳೆತು ಪಲ್ಲವಿಸಿ ಫಲವನ್ನೀಯಬೇಕಾದರೆ ಅದರ ವೈಯಕ್ತಿಕ ಸತ್ವ ಒಂದೇ ಸಾಲದು. ಅದಕ್ಕೆ ಕ್ರಮಯುಕ್ತವಾಗಿ ನೀರು, ಗೊಬ್ಬರ, ರವಿಕಿರಣಗಳ ಸಂಪರ್ಕ ಬೇಕು. ಮಾನವನ ವ್ಯಕ್ತಿತ್ವವು ಅತಿ ಮಾನವತೆಯ ಹಂತವನ್ನ ಮುಟ್ಟಬೇಕಾದರೆ ಸದ್ಭಕ್ತಿಯ ಸುಜಲ, ಸದಾಚಾರದ ಗೊಬ್ಬರ, ಸುಜ್ಞಾನದ ರವಿಕಿರಣಗಳ ಅವಶ್ಯಕತೆ ಉಂಟು. ಮಹಾದೇವಿಯ ಬದುಕಿನ ಬಳ್ಳಿ ಕುಡಿವಡೆಯ ತೊಡಗಿದಾಗ ಲಿಂಗಮ್ಮನ ಆಚರಣೆಗಳು, ಓಂಕಾರನ ಸತ್ವಪೂರ್ಣ ಜೀವನ, ಗುರುಲಿಂಗ ದೇವರ ವಿರಕ್ತಿಯ ತೇಜ ಮೂರೊಂದಾಗಿ ಪರಿಣಾಮವನ್ನ ಬೀರಿದವು. ಅವು ಆಕೆಯ ಬದುಕಿನ ರೂಪುರೇಷೆಗಳನ್ನಳೆಯುವ ದಿವ್ಯ ಹಸ್ತಗಳಾದವು. ಸಂಜೆಯ ಶಾಲೆಯ ಮುಕ್ತಾಯವಾದ ಬಳಿಕ ಮನೆಯಲ್ಲಿ ತಾಯಿಯ ಶಿಕ್ಷಣ ಆರಂಭವಾಗುತ್ತಲಿತ್ತು. ಅಟ್ಟಿ ಬಂದ ಸಾವನ್ನ ಮೆಟ್ಟಿನಿಂದ ಮಾರ್ಕಂಡೇಯನ ಕತೆ, ದಿಟ್ಟ ಸಂಕಲ್ಪದಿಂದ ಅರಣ್ಯವನ್ನ ಸೇರಿ ದೇವ ಕಾರುಣ್ಯ ಪಡೆದು ಅಮರನಾದ ಧ್ರುವನ ಕತೆ, ವಯಸ್ಸಿನಲ್ಲಿ ಕಿರಿಯಳಾದರೂ ಶಿವನಿಗೆ ಕಂಪಾದ ಹಾಲನ್ನುಣಿಸಿದ ಕೋಳೂರು ಕೊಡಗೂಸಿನ ಕತೆ ಮಹಾದೇವಿಯ ಚಿತ್ತದ ಮೇಲೆ ಅಚ್ಚೊತ್ತಿದ್ದವು. ಆಗ 7ನೇ ವರ್ಷ ಸುತ್ತುತ್ತಲಿತ್ತು. ಪುಟ್ಟ ವಯಸ್ಸಿನಲ್ಲಿ ಶಬ್ದ ಮಾತ್ರವಾಗಿ ಒಳ ಹೋಗುತ್ತಿದ್ದ ಕತೆಗಳು ಬುದ್ಧಿ ಬಲಿತ ಕಾರಣ ಅರ್ಥದ ಬೇರನ್ನ ಒಳಗೆ ಇಳಿಸುತ್ತಿದ್ದವು. ಮಹಾದೇವಿ ಧ್ರುವನ ಕತೆಯನ್ನ ಕೇಳುತ್ತಾ ಮುಕ್ತಳಾಗಿ ಕುಳಿತಿದ್ದಳು. ಕತೆ ಮುಗಿದು ವೇಳೆ ಬಹಳವಾಗಿತ್ತು. ಆಕೆಯ ಓರಗೆಯವರೆಲ್ಲ ಮನೆಯ ಮೆಟ್ಟಿಲನ್ನ ತುಳಿದಿದ್ದರೂ ಇನ್ನೂ ಆಕೆಗೆ ಎಚ್ಚರವಾಗಿರಲಿಲ್ಲ. ಮೊದಲಿಗೆ ಅವನ ಮಲತಾಯಿಯ ತಿರಸ್ಕಾರಮಯವಾದ ವರ್ತನೆ ಮಹಾದೇವಿಗೆ ಅಳುವನ್ನ ತರಿಸಿತು. ಗಂಡನ ತೊಡೆಯಿಂದ ಸವತಿಯ ಮಗ ಧ್ರುವನನ್ನ ಮಲತಾಯಿ ಕೆಳಕ್ಕೆ ತಳ್ಳಿದಾಗ ಮಹಾದೇವಿಯ ದುಃಖದ ಕಟ್ಟೆಯೊಡೆಯಿತು. ತಾನು ತನ್ನ ತಂದೆ ತಾಯಿಯ ಮೇಲೆ ಕುಳಿತಾಗ ಯಾರೋ ತಳ್ಳಿದಂತಾಗಿ ಆ ವೇದನೆಯ ಅನುಭವವಾಯಿತು. ಅವ್ವ, ಇವಳು ಯಾಕವ್ವ ಹಂಗೆ ಮಾಡಿದ್ದು? ಗಟ್ಟಿಯಾಗಿ ಅತ್ತಳು, ತಾನೇ ಧ್ರುವನೆಂಬಂತೆ. ಮಲತಾಯಿಯರೆಂದರೆ ಹಾಗೆ ಕಣಮ್ಮ, ಬಂಜಿಯರಿಗೆ ಹೆರಿಗೆ ಬೇನೆ ತಿಳಿಯದು. ಮಲತಾಯಿಯರಿಗೆ ಸವತಿಯರ ಮಕ್ಕಳನ್ನ ಪ್ರೇಮಿಸಲು ಬರುವುದಿಲ್ಲ, ಲಿಂಗಮ್ಮ ಹೇಳಿದಳು. ಬಂಜೆ ಬೇನೆಯ ನರಿಯಳು, ಮಲತಾಯಿಗೆ ಮುದ್ದು ಮಾಡಲು ಬರುವುದಿಲ್ಲ ಅಲ್ಲವೇನಮ್ಮ? ಮರು ಉಚ್ಚರಿಸಿದಳು. ತಾಯಿಯ ಈ ಮಾತಿನ ಅನುಭವಾರ್ಥ ಒಳಗಿಳಿಯುವ ವಯಸ್ಸು ಮಹಾದೇವಿಯದಲ್ಲ. ಆದರೆ ಶಬ್ದಗಳು ಮಾತ್ರ ಒಳಗಿಳಿದು ಸುಪ್ತ ಚೇತನದಲ್ಲಿ ಅಡಗಿಕೊಂಡವು. ಥು, ಎಂತ ಕೆಟ್ಟೋಳು! ಕಣ್ಣೊರೆಸಿಕೊಂಡಳು, ಮೂಗನೇರಿಸಿದಳು ಮಹಾದೇವಿ. ಇದು ಕತೆ ಕಣಮ್ಮ, ಹಾಗೆಲ್ಲ ಅಳಬಾರದು, ಲಿಂಗಮ್ಮ ಬುದ್ಧಿ ಹೇಳಿದಳು. ಕತೆ ಮುಂದುವರೆಯಿತು. ಚಿಕ್ಕಮ್ಮ ತೋರಿಸಿದ ತಿರಸ್ಕಾರವನ್ನೇ ಒಂದು ಆಹ್ವಾನವಾಗಿ ಸ್ವೀಕರಿಸಿ ಧ್ರುವ ಸಾಧನೆಗೆ ಹೊರಟಾಗ ಮಹಾದೇವಿಗೆ ಕೆಚ್ಚು ಮೂಡಿತು. ಸಾಮಾನ್ಯ ಪದವಿ ಸ್ಥಾನಕ್ಕಾಗಿ ಬಯಸದೆ ಅವನು ಅಸಾಮಾನ್ಯ ಪದವಿ ಪಡೆದಾಗ ಎಲ್ಲಿಲ್ಲದ ಅಭಿಮಾನ. ಕತೆ ಮುಗಿದಾಗ ಮುಖದ ಮೇಲೆ ಸಂಭ್ರಮದ ಅಲೆ ತೇಲಿದರೂ ಯಾಕೋ ಅಂತರ್ಮುಖಳಾಗಿದ್ದಂತೆ ಎನಿಸಿತು. ಮಹಾದೇವಿ ತಾಯಿ ಭುಜ ಹಿಡಿದು ಅಲುಗಿಸಿದಳು. ಪುಟ್ಟ, ಹೊತ್ತಾಯಿತು, ಊಟಕ್ಕೆ ಬರಲ್ವೇನಮ್ಮ? ಲಿಂಗಮ್ಮ ಮಾತನಾಡಿಸಿದಳು. ಅವ್ವ, ನಾನು ದೇವರನ್ನ ಕಾಣಬಹುದೇನವ್ವ? ಅದೇ ತನ್ಮಯತೆಯಲ್ಲಿಯೇ ಕೇಳಿದಳು. ಹ್ಞೂ, ಕಾಣಬಹುದಮ್ಮ, ತಾಯಿ ನುಡಿದಾಗ ಮೌನವಾಗಿ ಒಳಸಾಗಿ ಊಟ ಮಾಡಿದಳು. ಕತೆಯ ಪರಿಣಾಮ ಅಷ್ಟಕ್ಕೆ ನಿಂತಿರಲಿಲ್ಲ. ರಾತ್ರಿಯ ಒಂದು ಹೊತ್ತಿಗೆ ಅಳುವಿನ ಶಬ್ದ ಕೇಳಿದಾಗ ಲಿಂಗಮ್ಮನಿಗೆ ಎಚ್ಚರವಾಯಿತು. ಮಗಳು ಕೆಟ್ಟ ಕನಸನ್ನೇನಾದರೂ ಕಂಡಳೇನೋ ಎಂದು ಕಣ್ಮುಚ್ಚಿಕೊಂಡೇ ತಟ್ಟಲು ಯತ್ನಿಸಿದಳು. ಆದರೆ ಹಾಸುಗೆ ಬರಿದಾಗಿತ್ತು. ಒಮ್ಮೆಲೆ ಗಾಬರಿಯಿಂದ ಕಣ್ತೆರೆದಾಗ ಏನೂ ಕಾಣಿಸಲಿಲ್ಲ. ಓಂಕಾರನನ್ನ ಎಬ್ಬಿಸಿದಾಗ ಅವನು ವಿವಂಚಿತನಾದ. ಸಣ್ಣಗೆ ಉರಿಯುತ್ತಿದ್ದ ದೀವಟಿಗೆಯ ಕುಡಿ ಚಾಚಿ ದೊಡ್ಡದು ಮಾಡಿದಳು ಲಿಂಗಮ್ಮ.
ಆ ಬೆಳಕಿನಲ್ಲಿ ಬಾಗಿಲ ಅಗುಳಿಯನ್ನ ಹಿಡಿಯಲು ಯತ್ನಿಸಿ ಸೋತು ಅಳುತ್ತಿದ್ದ ಮಹಾದೇವಿ ಕಂಡಳು. ದಂಪತಿಗಳು ಮಗಳ ಬಳಿ ಧಾವಿಸಿದರು. ಮಹಾದೇವಿಯ ತಲೆಯನ್ನ ನೇವರಿಸಿದರು. ಹೊರಗೆ ಹೋಗಬೇಕಿತ್ತೇ, ನನ್ನ ಎಬ್ಬಿಸಲಿಲ್ಲಬೇಕೆ? ಮಗಳ ಕಣ್ಣೊರೆಸಿದಳು. ಮತ್ತೆ ನಾನು ದೇವರನ್ನ ಕಾಣೋಕೆ ಕಾಡಿಗೆ ಹೋಗಬೇಕಂತ ಬಂದೆ. ಈ ಅಗಳಿ ತೆಗೆಯಲಿಕ್ಕೆ ಬರಲಿಲ್ಲ. ನಿಸ್ಸಹಾಯಕ ಧ್ವನಿಯಲ್ಲಿ ಮಹಾದೇವಿ ಬಿಕ್ಕಿದಳು. ಓಂಕಾರ ಸ್ತಂಭೀಭೂತನಾದ. ಲಿಂಗಮ್ಮನಿಗೆ ತಾನು ಹೇಳಿದ ಕಥೆಯ ಪರಿಣಾಮದ ಫಲವಿದು ಎಂದಂತಾಯಿತು. ಮರದ ಬಾಗಿಲು ಬಹಳ ಗಟ್ಟಿಮುಟ್ಟಾಗಿದ್ದು ಒಳಮಗ್ಗುಲಿಗೆ ದಪ್ಪವಾದ ಅಗಳಿ ಇದ್ದಿತು. ಅದು ಪೂರ್ಣವಾಗಿ ಕೈಗೆ ನಿಲುಕದೆ ಇದ್ದುದರಿಂದ ಮಹಾದೇವಿ ಅಳತೊಡಗಿದ್ದಳು. ಪುಟ್ಟ ಮಕ್ಕಳು ಕಾಡಿಗೆ ಹೋಗಬಾರದು ಎಂದು ಮಗಳನ್ನ ಎತ್ತಿಕೊಂಡು ಹೇಳಿದಳು ಲಿಂಗಮ್ಮ. ಧ್ರುವ ಹೋಗಿದ್ದಾನಲ್ಲ ಮತ್ತೆ? ಅವನು ನಿನ್ನಷ್ಟು ಪುಟ್ಟವನಲ್ಲ, ಇನ್ನೂ ದೊಡ್ಡವನಾಗಿದ್ದ. ನಿನ್ನಷ್ಟು ಎಳೆಯವರು ಹೋದರೆ ಹುಲಿ ಕರಡಿ ತಿಂದು ಹಾಕಿಬಿಡ್ತವೆ. ತಾಯಿ ಕರೆತಂದು ಮಲಗಿಸಿ ತಟ್ಟಿದಳು. ಮಹಾದೇವಿ ಮಲಗಿದ ಬಳಿಕವೂ ತನ್ನ ಸೋಲಿಗಾಗಿ ಬಿಕ್ಕುತ್ತಲಿದ್ದಳು. ಹಸಿಯ ಅರಳು ಗೋಡೆಯ ಮೇಲೆ ಹರಳು ಒಗೆದಾಗ ಅದು ಅಲ್ಲಿ ಭದ್ರವಾಗಿ ತಳವೂರುವಂತೆ ಆಧ್ಯಾತ್ಮಿಕ ಸಂಸ್ಕಾರಗಳು ಮಹಾದೇವಿಯ ಹೃದಯದ ಮೇಲೆ ಅಚ್ಚೊತ್ತುತ್ತಿದ್ದವು. ಕೊಡಗೂಸಿನ ಕಥೆಯನ್ನ ಲಿಂಗಮ್ಮ ಹೇಳಿದ್ದಳು. ಅಂದು ಸಹ ಅಂತಹುದೇ ಪರಿಣಾಮ ಆಕೆಯ ಮೇಲೆ. ಕಥೆಯ ಸಮಾರೋಪದ ನಂತರ ಎಳೆಯರ ಸಭೆ ಚದುರಿದರೂ ಮಹಾದೇವಿ ಚಿತ್ತಾರದ ಗೊಂಬೆಯಂತೆ ನೆಲಕ್ಕಂಟಿದಳು. ಅಂದು ರಾತ್ರಿ ಮಲಗಿದಾಗ ಕನವರಿಸುತ್ತಿದ್ದಳು. ಕನವರಿಕೆಯನ್ನ ಓದುತ್ತಾ ಕುಳಿತಿದ್ದ ಓಂಕಾರ ಕೇಳಿದ. ಕುಡಿ ಮಲ್ಲಿನಾಥ, ನಾನು ಕೊಡುವ ಹಾಲು ನಿನಗೆ ಬೇಡವೇ? ರುಚಿ ಇಲ್ಲವೇ? ನಾನು ಒಳ್ಳೆಯನಲ್ಲವೇ? ಮಲ್ಲಿಕಾರ್ಜುನ ಕುಡಿ. ದೇವನ ನೆನಹನ್ನ ಮನದಲ್ಲಿ ಸರ್ವಾಂಗದಲ್ಲಿ ತುಂಬಿಕೊಂಡು ಕನಸಿನಲ್ಲಿ ಸಹ ಕನವರಿಸುವಂತಹ ಮಗಳನ್ನ ಕಂಡು ಓಂಕಾರ ಬೆಕ್ಕಸ ಬೆರಗಾದ. ಭಕ್ತಿಯ ನೆನೆಯು ಮಹಾದೇವಿಯ ಬದುಕಿನ ಬಳ್ಳಿಯಲ್ಲಿ ನಿಧಾನವಾಗಿ ಅರಳುತ್ತಿತ್ತು. ಆ ನೆನೆಯಲ್ಲಿ ಸುಜ್ಞಾನದ ಚೆಲುವು ಮೈಗೂಡಿದಾಗ ಅದು ಇನ್ನಷ್ಟು ಕಳೆಗೊಂಡಿತು. ತಾಯಿ ಲಿಂಗಮ್ಮನ ಬೋಧೆ ಭಕ್ತಿಯ ಕಾಳನ್ನ ಹೃದಯದ ಕಣದಲ್ಲಿ ಶೇಖರಿಸುತ್ತಿದ್ದರೆ ಶ್ರೀ ಗುರುಲಿಂಗ ದೇವರ ಮತ್ತು ಓಂಕಾರನ ವಿಮರ್ಶಾ ಪ್ರಜ್ಞೆ, ವಿಚಾರ ಪ್ರೌಢಿಮೆಗಳು ಆ ಭಕ್ತಿಯನ್ನು ವಿಚಾರದ ಗಾಳಿಯಲ್ಲಿ ತೂರಿ ಪರೀಕ್ಷಿಸಲು ಪ್ರೋತ್ಸಾಹಿಸುತ್ತಿದ್ದವು. ಬುದ್ಧಿಯ ವರೆಗಲ್ಲಿಗೆ ಸರಿ ಬರದುದನ್ನು ಒಪ್ಪಲು ಆಕೆ ಎಂದೂ ಸಿದ್ಧಳಿರಲಿಲ್ಲ. ವಿಮರ್ಶಾ ಪ್ರಜ್ಞೆಗೆ ವಿರುದ್ಧವಾದುದನ್ನು ಕಂಡಾಗ ಮಹಾದೇವಿ ವಾದಕ್ಕೆ ನಿಲ್ಲುತ್ತಿದ್ದಳು. ಮಹಾದೇವಿಗೆ ಸುಮಾರು 10 ವರ್ಷಗಳಾಗಿರಬೇಕು. ಆಗ ಒಂದು ದಿವಸ ಓಂಕಾರ ಬೆಳಗಿನ ವ್ಯವಹಾರವನ್ನ ಪೂರೈಸಿಕೊಂಡು ವಿರಾಮಕ್ಕಾಗಿ ಮನೆಗೆ ಬಂದಿದ್ದ. ಊಟಕ್ಕೆ ಮುನ್ನ ಪಡಸಾಲೆಯಲ್ಲಿ ತಂದೆ, ಮಗಳು ಮತ್ತು ತಾಯಿಯ ನಡುವೆ ಮಾತುಕತೆ ಸಾಗಿತ್ತು. ಆಗ ಸಮಗಾರ ಮಾದಯ್ಯ ಹೊಲಿದ ಚಪ್ಪಲಿಗಳನ್ನ ಕೊಡಲು ಬಂದ. ಹೊಸ್ತೆಲ ಹೊರಗೆ ನಿಂತು ಒಳಗಿರಿಸಿ ಹೋಗು, ಲಿಂಗಮ್ಮ ಕೂಗಿ ಹೇಳಿದಳು. ಅವ್ವ, ಹೊಟ್ಟೆ ಹಸ್ತೈತೆ, ಏನಾದರೂ ತುತ್ತು ನೀಡವ್ವ, ಕರುಣಾಜನಕ ಧ್ವನಿಯಲ್ಲಿ ಕೇಳಿದ. ನಿನಗೆ ಗೊತ್ತಿಲ್ವೇನೋ ಮಾದಯ್ಯ, ನಮ್ಮ ಮನೆಯಿಂದ ಕೀಳು ಜನಕ್ಕೆ ಅನ್ನ ನೀರು ಕೊಡಲ್ಲ ಎಂದು, ಲಿಂಗಮ್ಮ ಏರಿದ ಧ್ವನಿಯಲ್ಲಿ ಹೇಳಿದಳು. ಅವ್ವ, ಯಾಕೆ ಕೊಡಬಾರದವ್ವ? ಮಹಾದೇವಿ ಚಕಿತಳಾಗಿ ಕೇಳಿದಳು. ಕೀಳು ಜನ ಕಣವ್ವ, ಕೊಟ್ಟರೆ ದೇವರಿಗೆ ಸಿಟ್ಟು ಬಂದು ಮೈಲಿಗೆ ಆಗಿ ಹಾವು ಚೇಳು ಬರ್ತಾವೆ. ಹಸಿದೋರ್ಗೆ ಅನ್ನ ನೀಡಿದರೆ ದೇವರಿಗೆ ಸಿಟ್ಟು ಬರುತ್ತಾ? ಇದೇನವ್ವ ಈ ತತ್ವ? ಹೀಗೆ ಯಾರು ಹೇಳ್ತಾರೆ? ಮಹಾದೇವಿ ವ್ಯಾಕ್ಯುಲತೆಯಿಂದ ಕೇಳಿದಳು. ಇದು ಮನೆ ಹಿರಿಯರು ನಡೆಸಿಕೊಂಡ ಬಂದ ಸಂಪ್ರದಾಯ ಕಣಮ್ಮ. ಉಪಕಾರ ಮಾಡಿದರೆ ಸಿಟ್ಟಾಗೋದಿದ್ರೆ ಅಂತ ಸುಡ್ಗಾಡು ದೇವರ ಪೂಜೆ ಏತಕ್ಕೆ ಮಾಡಬೇಕವ್ವ? ಮಹಾದೇವಿಯ ವ್ಯಾಕ್ಯುಲತೆ ಸಿಟ್ಟಾಗಿ ಪರಿವರ್ತನೆಯಾಯಿತು. ತಪ್ಪಾಯ್ತು ಅನ್ನಮ್ಮ, ಹಾಗೆಲ್ಲ ದೇವರನ್ನ ಬೈಬಾರ್ದು. ತಪ್ಪಿಲ್ಲ ಒಪ್ಪಿಲ್ಲ. ನಮ್ಮಂತೆ ಕೈಕಾಲು, ದೇಹ, ಹೃದಯ, ಜನನ ಮರಣ ಎಲ್ಲ ಇರುವ ಮಾನವ ಜೀವಿಯನ್ನ ಕೀಳು ಅನ್ನೋದು ಯಾವ ಧರ್ಮನವ್ವ? ಸುಡಬೇಕು ಅದನ್ನ.
ತನ್ನ ಮಗಳ ವಿಚಾರ ಪ್ರೌಢಿಮೆಯನ್ನ ಕಂಡು ಓಂಕಾರನಿಗೆ ಆನಂದವೆನಿಸಿತು. ಆದರೆ ಲಿಂಗಮ್ಮನಿಗೆ ಹಿರಿಯರ ಸಂಪ್ರದಾಯವನ್ನ ಕೆದಕಿ ನುಡಿಯುವ ಮಗಳದು ಉದ್ದಟತನ ಎನಿಸಿತು. ಇದೆಲ್ಲ ನಿಜವೇನಪ್ಪ? ಹಾಗಾದರೆ ಬಸವಣ್ಣನವರು ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಎಂದು ಏಕೆ ಹೇಳಿದ್ದಾರಪ್ಪ? ಮಹಾದೇವಿ, ಈ ಜಾತಿ ಗೀತಿ ಸ್ವಾರ್ಥ ಮಾನವರ ಪ್ರಯತ್ನದ ಫಲಗಳಮ್ಮ. ಅವಕ್ಕೆ ಯಾವ ಅರ್ಥವಿಲ್ಲ. ಇಷ್ಟು ದಿನ ಪ್ರವಚನ ಕೇಳಿದ್ದಾಳೆ, ಗುರುಲಿಂಗದೇವರ ತತ್ವ ವಿಚಾರ ಕೇಳಿದ್ದಾಳೆ. ಆದರೂ ನಿಮ್ಮಮ್ಮನಿಗೆ ಸಂಪ್ರದಾಯದ ಜಿಗುಟು ಬಿಡಲೊಲ್ಲದು. ಓಂಕಾರ ಹೇಳಿದ. ಸರಿ ಸರಿ, ಮಗಳ ಕುಣಿತಕ್ಕೆ ತಾಳ ಹಾಕ್ರಿ. ಲಿಂಗಮ್ಮ ರೋಷಗೊಂಡು ನುಡಿದಳು. ಬಸವಣ್ಣೋರು ಹೇಳಿದಂತೆಲ್ಲ ನಾವು ನಡೆಯಲಿಕ್ಕೆ ಸಾಧ್ಯವೇ? ಲಿಂಗಮ್ಮನ ಮರುಪ್ರಶ್ನೆ. ಎಲ್ಲರೂ ನಡೆಯಲೇಬೇಕೆಂದು ತಾನೇ ಅವರು ಹೇಳೋದು? ಮಹಾದೇವಿ ಹೇಳಿ ತಂದೆಯ ಕಡೆಗೆ ತಿರುಗಿ ಪ್ರಶ್ನಿಸಿದಳು. 100 ವರ್ಷಗಳಿಂದ ಹಿರಿಯರು ತಪ್ಪು ಮಾಡಿದ್ದಾರೆ ಅಂದ್ರೆ ಅದೇ ತಪ್ಪನ್ನ ಮುಂದುವರೆಸಬೇಕೇನಪ್ಪ? ಗಂಡ ಹುಟ್ಟು ಕುರುಡ ಅಂತ ಕಣ್ಣಿದ್ದ ಹೆಂಡತಿಯು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕುರುಡಿಯಾಗೋದು ಹುಚ್ಚುತನ. ಕಣ್ಣಿರುವ ತಾನು ಗಂಡನ ಸೇವೆ ಮಾಡುವುದನ್ನ ಬಿಟ್ಟು ತಾನು ಬಟ್ಟೆ ಕಟ್ಟಿಕೊಂಡು ಇಬ್ಬರು ಹೆರರಿಗೆ ಹೊರೆಯಾಗಬೇಕೆ? ವಿಚಿತ್ರ ಧರ್ಮಶಾಸ್ತ್ರಗಳು. ಅಜ್ಞಾನದಿಂದ ಹಿಂದಿನವರು ತಪ್ಪು ಮಾಡಿದ್ದರೆ ನಮ್ಮವ್ವ ಬಸವಣ್ಣನವರು ಕೊಟ್ಟ ಧರ್ಮಶಾಸ್ತ್ರದ ಕಣ್ಣಿದ್ದು ಸಂಪ್ರದಾಯದಿಂದ ಬಟ್ಟೆಯನ್ನ ಕಟ್ಟಿಕೊಳ್ಳಲು ಬಯಸುತ್ತಿದ್ದಾಳೆ. ಚೋಟುದ್ದದ ಹುಡುಗಿ, ದೊಡ್ಡವರ ಸಂಪ್ರದಾಯವನ್ನ ಅಲ್ಲಗಳೆಯಬೇಡ. ಬಸವಣ್ಣ ಅವತಾರಿಕ, ಸಮಾನತೆಯ ಹೋರಾಟಕ್ಕಾಗಿ ತಂದೆ ತಾಯಿಗಳನ್ನ ಹುಟ್ಟಿನ ನೆಲೆಯನ್ನೇ ಹರಿದು ಬಂದವನು ಆತ. ಅಂತ ಸುಧಾರಣೆ ಮಾಡಲಿಕ್ಕೆ ನಮಗೆಲ್ಲ ಸಾಧ್ಯವೇ? ಯಾಕೆ ಆಗಲ್ಲ? ಇಂದು ಆ ಮಾದಯ್ಯನಿಗೆ ಊಟ ಕೊಡದಿದ್ದರೆ ನಾನು ಉಂಡರೆ ಕೇಳು, ನಾನು ಬಸವಣ್ಣನಂಗೆ ಹೋಗಿಬಿಡ್ತೀನಿ. ಮಹಾದೇವಿ ಛಲದಿಂದ ನುಡಿದಳು. ಲಿಂಗಮ್ಮ ದಿಗ್ಭ್ರಾಂತಳಾದಳು ಮಗಳ ಛಲದ ವಾಣಿಯನ್ನ ಕೇಳಿ. ಅವ್ವ, ಮಡಿ ಉಟ್ಟುಕೊಂಡು ಲಿಂಗ ಭಕ್ತಿ ಮಾಡೋದು ಬಹಳ ಸುಲಭ, ಆದರೆ ಇಂತಹ ಜಂಗಮ ಭಕ್ತಿ ಬಹಳ ಕಷ್ಟಕರ. ಮಹಾದೇವಿ ಹೇಳಿದಳು. ಪಟ್ಟು ಬಿಡದ ಮಗಳನ್ನ ಕಂಡು ಓಂಕಾರನಿಗೆ ಒಳಗೆ ಆನಂದ ಉಕ್ಕುತ್ತಿತ್ತು. ಈ ವೈಶಾಲ್ಯತೆಯನ್ನ ತರಬೇಕೆಂಬ ಹಂಬಲ ಅವನಿಗೆ ಹಲವು ದಿವಸಗಳಿಂದ ಇದ್ದರೂ ಲಿಂಗಮ್ಮನ ವರುಣಾಸ್ತ್ರಕ್ಕೆ ಭೀತನಾಗಿ ಸುಮ್ಮನಿದ್ದ. ನೀವಾದ್ರೂ ಬುದ್ಧಿ ಹೇಳ್ರಿ ನಿಮ್ಮ ಮುದ್ದು ಮಗಳಿಗೆ, ಲಿಂಗಮ್ಮ ಗಂಡನಿಗೆ ಹೇಳಿದಳು. ತಪ್ಪು ಮಾಡಿದ್ರೆ ಬುದ್ಧಿ ಹೇಳಬಹುದಿತ್ತು, ಆಕೆ ತಪ್ಪೇನು ಹೇಳ್ತಿಲ್ಲವಲ್ಲ. ಈ ತಾಯಿಯಿಂದಲಾದರೂ ಸುಧಾರಣೆ ನಮ್ಮ ಮನೆಯಲ್ಲಿ ಕಾಲಿಟ್ಟೀತೇನೋ. ಈಕೆಯಿಂದಲಾದರೂ ಸಂಪ್ರದಾಯದ ಬಂಧನ ಹರಿಯಲಿ. ಓಂಕಾರ ಅಭಿಮಾನದಿಂದ ನುಡಿದ. ಬುದ್ಧಿ ಇಲ್ಲದ ಹುಡುಗಿಗೆ ಪ್ರೋತ್ಸಾಹ ಬೇರೆ ಕೊಡ್ತೀರಿ. ಮಹಾದೇವಿ ಪಟ್ಟು ಬಿಡದೆ ಕುಳಿತಾಗ ಲಿಂಗಮ್ಮ ಸೋತು 100 ವರ್ಷಗಳ ಸಂಪ್ರದಾಯವನ್ನ ಮುರಿದು ಮಾದಯ್ಯನಿಗೆ ಊಟಕ್ಕಿಕ್ಕಿ ಕಳುಹಿಸಿದಳು. ಮಗಳ ದಿಟ್ಟತನಕ್ಕಾಗಿ ತಂದೆಗೆ ಅಭಿಮಾನವೆನಿಸಿದರೂ ಲಿಂಗಮ್ಮನ ಎದೆ ಡವಗುಟ್ಟ ತೊಡಗಿತು. ತನ್ನ ಮಗಳು ಎಲ್ಲಿ ಗಂಡು ಬೀರಿಯಾಗುವಳೋ ಎಂದು ಒಳಗೆ ನಡುಗಿದಳು. ಸ್ವಾಭಿಮಾನ, ದಿಟ್ಟತನದ ಪ್ರತೀಕವಾಗಿದ್ದಳು ಮಹಾದೇವಿ. ವರಡುತನ, ಉದ್ದಟತನಗಳು ಸಮೀಪ ಹಾಯ್ದಿರಲಿಲ್ಲ. ಆದರೆ ವಿನಯದ ಹೆಸರಿನಲ್ಲಿ ಮೂಢತನದ ತಲೆಬಾಗುವಿಕೆಯನ್ನ ಒಪ್ಪಲು ಸಿದ್ಧಳಿರಲಿಲ್ಲ. ಆಕೆಯಲ್ಲಿ ಗಂಡುತನವಿದ್ದರೂ ಗಂಡು ಬೀರಿತನವಿರಲಿಲ್ಲ. ಒಂದು ದಿವಸ ಸಂಜೆ ಶಿವಮೂರ್ತಪ್ಪ ಸಹಜವಾಗಿ ಓಂಕಾರನ ಮನೆಗೆ ಆಗಮಿಸಿದ್ದ. 12 ವರ್ಷಗಳ ಕನ್ಯೆಯಾಗಿದ್ದರೂ ಮಹಾದೇವಿ ನಾಚಿ ಒಳ ಸೇರುತ್ತಲಿರಲಿಲ್ಲ. ತಂದೆಯ ಮಗ್ಗುಲಲ್ಲಿ ಕುಳಿತಿದ್ದಳು. ಮಾತನಾಡುವ ಮಧ್ಯದಲ್ಲಿ ಶಿವಮೂರ್ತಿಯ ಹಿರಿಯ ಮಗ ಯಾವುದೋ ಕಾರ್ಯಾರ್ಥಕ್ಕೆ ಹೋಗಿದ್ದವನು ತಂದೆಯನ್ನ ಹುಡುಕಿಕೊಂಡು ಬಂದ. ಶಿವಮೂರ್ತಿಯಪ್ಪ ಕೇಳಿದ, ಹೋಗಿದ್ದ ಕೆಲಸ ಗಂಡೋ ಹೆಣ್ಣೋ? ಮಗ ಹೇಳಿದ, ಗಂಡು. ಸುಮ್ಮನೆ ಆಲಿಸುತ್ತಿದ್ದ ಮಹಾದೇವಿ ಕೇಳಿದಳು, ದೊಡ್ಡಪ್ಪ ಹಾಗಂದರೇನು? ಹೋದ ಕೆಲಸ ಆಯ್ತೋ ಹೋಯ್ತೋ ಎನ್ನಲು ಬಳಸುವ ಭಾಷೆ. ಸರಿ, ಅಣ್ಣ ಹೇಳಿದ್ನಲ್ಲ ಗಂಡು ಅಂತ, ಹಂಗೆ ಅಂದ್ರೆ? ಗಂಡು ಅಂದ್ರೆ ಗೆಲುವು, ಹೆಣ್ಣು ಅಂದ್ರೆ ಸೋಲು.
ಸಹಜ ಧ್ವನಿಯಲ್ಲಿ ಶಿವಮೂರ್ತಪ್ಪ ಹೇಳಿದ. ಆನೆಯ ಗಂಡ ಸ್ಥಳವನ್ನ ತಿವಿದಾಗ ಅದರ ಆವೇಶ ಕೆರಳುವಂತೆ ಮಹಾದೇವಿಯ ಸ್ವಾಭಿಮಾನ ಕೆರಳಿತು. ಹೆಣ್ಣು ಅಂದರೆ ಸೋಲಿನ ಸಂಕೇತವೇ ದೊಡ್ಡಪ್ಪ. ಇದು ಸ್ತ್ರೀ ಕುಲಕ್ಕೆ ಅಪಮಾನಕರವಲ್ಲವೇ? ಸೋಲೋ ಗೆಲುವೋ ಅಂತ ಕೇಳಲು ಕಾಯೋ ಹಣ್ಣೋ ಎನ್ನಬಹುದು. ಅದು ವಿಶಿಷ್ಟ ಸ್ಥಿತಿಯನ್ನ ಹೇಳಿದಂತಾಗುವುದು. ಕೆಲವು ಸಲ ಸೋಲು ಗೆಲುವಿನ ಮೊದಲ ಮೆಟ್ಟಿಲಾಗಬಹುದು. ಆದರೆ ಹೆಣ್ಣೋ ಗಂಡು ಎಂಬಲ್ಲಿ ಹೆಣ್ಣಿನ ಬಗೆಗೆ ಎಂತಹ ತಿರಸ್ಕಾರ ವ್ಯಕ್ತವಾಗಿದೆ. ಅಬ್ಬಾ, ಏನೋ ಅಪಮಾನವಾದಂತೆ ಸ್ತ್ರೀ ಕುಲ ಪ್ರತಿನಿಧಿಯಾದ ತಾನೇ ಅಪಮಾನವನ್ನ ಹೊರಬೇಕಾದಂತೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದಳು. ಅದೆಲ್ಲ ರೂಢಿಗೆ ಬಂದಿದೆ ಕಣವ್ವ, ಶಿವಮೂರ್ತಪ್ಪ ಹೇಳಿದ. ಹೋ, ಎಲ್ಲಕ್ಕೂ ರೂಢಿ ಸಂಪ್ರದಾಯ ಇವೇ ಶಬ್ದಗಳು. ಇದರ ಕಟ್ಟನ್ನ ಮುರಿಯುವ ಪ್ರಯತ್ನವೇ ಇಲ್ಲ. ಪ್ರತಿ ಆಚರಣೆಯ ಮಾತಿನಲ್ಲಿಯೂ ಹೆಣ್ಣಿನ ಬಗ್ಗೆ ತಿರಸ್ಕಾರ ವ್ಯಕ್ತವಾಗಿದೆ. ಹೆಂಗಸಿನ ಬುದ್ಧಿ ಮೊಣಕಾಲ ಕೆಳಗೆ ಅಂತ ಹೇಳ್ತಾರವ್ವ, ಶಿವಮೂರ್ತಪ್ಪ ಹೇಳಿದ. ಅದು ಸರಿನೇ, ಹೆಂಗಸಿನ ಮೊಣಕಾಲ ಬುದ್ಧಿ ಪುರುಷರ ತಲೆಮಟ್ಟದ ಬುದ್ಧಿಗೆ ಸಮ, ನಕ್ಕಳು ಮಹಾದೇವಿ. ಮಹಾದೇವಿ, ಇತ್ತೀಚೆಗೆ ನಿನ್ನ ಉದ್ದಟತನ ಬಹಳವಾಯಿತು. ಪ್ರಳಯಾಂತಕ ಬುದ್ಧಿಗೆ ಬೆಂಕಿ ಬಿತ್ತು. ಹಿರಿಯರಾದ ಅವರ ಜೊತೆಗೆ ಎದುರು ವಾಸ್ತಿಯ? ಲಿಂಗಮ್ಮ ಗದರಿಸಿದಳು. ಅವ್ವ, ಉದ್ದಟತನ ಹೇಗಾದೀತು? ಸ್ತ್ರೀಯರ ಬೆನ್ನ ಮೇಲೆ ಸಂಪ್ರದಾಯದ ಭಾರವಾದ ಹೇರು ಹೊರೆಸಿ ತಲೆ ಎತ್ತದಂತೆ ಮಾಡಿದ್ದಾರಲ್ಲ ಎಂದು ಪ್ರಶ್ನಿಸುವುದು ವಿಮರ್ಶಾ ಶಕ್ತಿಯೇ ವಿನಃ ಉದ್ದಟತನವಲ್ಲ. ಹೆಂಗಸರಿಗೂ ದೇವರು ಬುದ್ಧಿ ಕೊಟ್ಟಿದ್ದಾನವ್ವ, ಮಹಾದೇವಿ ಉತ್ತರಿಸಿದಳು. ಲಿಂಗಮ್ಮಕ್ಕ, ಹೆಣ್ಣಾಗಿ ಬೆಳೆಯಬೇಕಾದ ಮಗಳನ್ನ ಅತಿ ಮುದ್ದು ಮಾಡಿ ಗಂಡಿನಂತೆ ಬೆಳೆಸಿದ್ದೀರಲ್ಲ, ಅದು ನಿಮ್ಮ ತಪ್ಪು. ಮಿಂಚಿ ಹೋದುದಕ್ಕೆ ಚಿಂತಿಸಿದರೆ ಏನೂ ಆಗದು. ಎಳೆಯ ಗಿಡಕ್ಕೆ ಕೋಲು ನೆಟ್ಟು ದಾರ ಬಿಗಿದರೆ ನೇರವಾಗಿ ಬೆಳೆಯುವುದು. ಮೊದಲೇ ಸೊಟ್ಟವಾಗಿ ಬೆಳೆಯಲು ಬಿಟ್ಟು ಬಲಿದುದನ್ನ ಬಗ್ಗಿಸಲಾರದೆ ಅತ್ತರೆ ಏನು ಪ್ರಯೋಜನ? ಶಿವಮೂರ್ತಪ್ಪ ಕೊಂಕು ಮಾತನಾಡಿದ. ಹದವರಿತು ಬಡಿದು ಕಮ್ಮಾರನಂತೆ ಮಾರ್ಮಿಕವಾಗಿ ನುಡಿದ. ಇನ್ನಾದರೂ ಬುದ್ಧಿ ಕಲಿತು ಮಠಕ್ಕೆ ಶಾಲೆ ಕಲಿಯಕ್ಕೆ ಹೋಗೋದು ಬಿಡಿಸಿ ವರನನ್ನ ನೋಡಿ ಲಗ್ನ ಮಾಡಿರಿ. ಹೀಗೆ ಆದರೆ ಮಗಳು ಕೈ ಸಿಗದಂತೆ ಆದಾಳು. ಹಾಲು ಉಕ್ಕಲಿಕ್ಕೆ ಮೊದಲೇ ಎಚ್ಚರವಾಗಿರಬೇಕು. ಉಕ್ಕಿದ ಮೇಲೆ ಬಳಿದುಕೊಳ್ಳಲಿಕ್ಕೆ ಬರದು. ನಾನು 8 ಮಕ್ಕಳ ತಂದೆ, ಅನುಭವದಿಂದ ಹೇಳ್ತೀನಿ. ನಾನು ಹೊರಡ್ತೀನಕ್ಕ, ಶಿವಮೂರ್ತಪ್ಪ ಹೇಳಿ ಮನೆಯ ಕಡೆಗೆ ಹೊರಟ. ಮಳೆ ಬಿಟ್ಟ ಮೇಲೂ ಮರದ ಹನಿ ತೊಟ್ಟಿಕ್ಕುವಂತೆ ಲಿಂಗಮ್ಮನ ಗೊಣ ಗೊಣ ನಡೆದೇ ಇತ್ತು. ಇನ್ನಾದರೂ ಬುದ್ಧಿ ಕಲಿತೀರೋ ಇಲ್ಲವೋ? ಬಂದವರ ಮುಂದೆ ಅಲ್ಲ ಸಲ್ಲದ ಮಾತನಾಡಿ ಮನೆತನದ ಗೌರವನ್ನ ಕಳಿತಾಳೆ ನಿಮ್ಮ ಜಾಣ ಮಗಳು. ಲಿಂಗ, ಆಕೆಯ ಮಾತಿನಲ್ಲಿ ಎಂತಹ ವಿಮರ್ಶಾ ಪ್ರಜ್ಞೆ ಇದೆ. ಆಳವಾಗಿ ಬೇರು ಬಿಟ್ಟಿರುವ ಮೂಢ ಸಂಪ್ರದಾಯದ ವೃಕ್ಷವನ್ನೇ ಅಲುಗಾಡಿಸುವಂತಹ ಸಾಹಸ ಅಡಗಿದೆ. ಸರಿ ಹೋಯ್ತು, ನಿಮ್ಮ ಈ ಮಾತುಗಳು ಅವಳ ಒರಟುತನಕ್ಕೆ ಪ್ರೋತ್ಸಾಹ ಕೊಡ್ತವೆ. ಈ ಊರಿನಲ್ಲಿ ಯಾರು ಹೆಣ್ಣು ಮಕ್ಕಳು ಶಾಲೆಗೆ ಹೋಗ್ತಿರ್ಲಿಲ್ಲ. ಇವಳನ್ನ ಕಲಿಸುವುದರ ಜೊತೆಗೆ ಅವರಿವರನ್ನ ಒತ್ತಾಯಿಸಿ ಅವರ ಹೆಂಗಸುಗಳು ಹೋಗುವಂತೆ ಮಾಡಿದ್ರಿ. ಅವರೆಲ್ಲರ ಮಕ್ಕಳಿಗೆ 10 ವರ್ಷ ಆಗೋದ್ರೊಳಗೆ ಬಿಡಿಸಿ ಮನೆಯಲ್ಲಿ ನಿಲ್ಲಿಸ್ಕೊಂಡ್ರು. ಈಕೆಗೆ 12 ವರ್ಷ ಆಗಿದ್ರು ಇನ್ನು ಮಠಕ್ಕೆ ಹೋಗಿ ಗಂಡು ಹುಡುಗರ ಮಧ್ಯೆ ಕುಳಿತು ಶಾಲೆ ಕಲಿಯೋದು ಬಿಡಿಸ್ಲಿಲ್ಲ. ಹೀಗಾದರೆ ಮನೆತನದ ಮಾನ ಉಳಿದೀತೆ? ಲಿಂಗಮ್ಮ ಸಿಟ್ಟಿನಿಂದ ನುಡಿದಳು. ಅವ್ವ, ವಿದ್ಯೆ ಕಲಿಯೋದು ಪಾಪದ ಕೆಲಸ ಅಲ್ಲ ಕಣವ್ವ. ಮನುಷ್ಯನ ಕೀರ್ತಿಗೆ ಮುಖ್ಯ ಸಾಧನ ವಿದ್ಯೆ. ನೀ ಸುಮ್ನಿರು, ಎಲ್ಲದರಲ್ಲೂ ಮಾತನಾಡ್ಬೇಡ. ನೀವು ಹೇಳ್ರಿ ಇವಳಿಗೆ. ಲಿಂಗ, ಇತ್ತೀಚೆಗೆ ನೀನು ಬಹಳ ಲೌಕಿಕಳಾಗುತ್ತಿರುವೆ. ಮಹಾದೇವಿಯ ದಿಟ್ಟತನವನ್ನ ಒರಟುತನ ಎಂದು ಭಾವಿಸಿರುವೆ. ಎಲ್ಲಿಗೆ ಹೋಗಿ ವಿದ್ಯೆ ಕಲಿತರೇನಂತೆ? ನನ್ನ ಮಗಳು ರತ್ನ, ತಿಪ್ಪೆಯಲ್ಲಿದ್ದರೂ ಮಂಕಾಗೋದಿಲ್ಲ, ಆತ್ಮವಿಶ್ವಾಸದಿಂದ ಓಂಕಾರ ಹೇಳಿದ. ಓಹೋ, ಅವಳ ನೃತ್ಯಕ್ಕೆ ನಿಮ್ಮದು ತಾಳ. ನನಗೇನೋ ಆಕೆಯ ಹಿತರಕ್ಷಣೆ ಸಂಬಂಧವಿಲ್ಲವೇನೋ ಅನ್ನುವಂತೆ ಮಾತನಾಡ್ತೀರಿ. ಲಿಂಗಮ್ಮ ಮುನಿಸಿನಿಂದ ಒಳಗೆ ಹೋದಳು. ಶರಣರೇ, ಇದರ ಮುಂದುವರೆದ ಭಾಗವನ್ನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ಧನ್ಯವಾದ.